ಇವತ್ತಿನ ಮಿನಿ ಲಾಗ್ಗೆ ಎಲ್ರಿಗೂ ಸ್ವಾಗತ. ಏನು ತೋಟ ತೋರಿಸ್ತಿದ್ದಾರೆ ಅಂತನಾ, ಇವತ್ತು ನಮ್ಮ ದಾಳಿಂಬೆ ಕಟ್ಟಿಂಗ್ ಮಾಡೋಕ್ಕೆ ಅಂತಲೇ ಹೋಗಿದ್ವಿ ಹೊಲಕ್ಕೆ ಅಂತ. ನಿಜವಾಗ್ಲೂ ಕಟ್ಟಿಂಗಿಗೆ ಬರ್ತಾರೆ ಅಂದ್ರೇ ಎಷ್ಟು ಫೀಲ್ ಆಗ್ತಿತ್ತು ಅಂದರೆ, ನಾವು 1.5 ವರ್ಷದಿಂದ ಪಟ್ಟ ಕಷ್ಟಕ್ಕೆ ತಕ್ಕ ಪ್ರತಿಫಲ ಅಂತ ಏನಿಲ್ಲ. ನಾವು ಎಷ್ಟು ಬಂಡವಾಳ ಹಾಕಿದ್ವೋ ಅಷ್ಟನ್ನೇ ತೊಗೊಂಡು ಬಂದ್ವಿ ಅಂತ ಅನ್ನಿಸ್ತು. ಅದ್ರ ಮೇಲೆ ಒಂದು ಸ್ವಲ್ಪನೂ ಲಾಭ ಇಲ್ವಲ್ಲ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಅಂತ ಫೀಲ್ ಆಯಿತು. ನಮಗೆ ಅಂತಲ್ಲ, ಎಲ್ರಿಗೂ ಈ ಸತಿ ದಾಳಿಂಬೆ ತುಂಬಾ ಹೊಡೆತ ಬಿದ್ದಿದೆ. ಇಲ್ಲಿ ಕೂಲಿ 1.5 ವರ್ಷದ ಕೂಲಿಗಳಿಗೂ ನಮಗೆ ಸಮ ಇಲ್ಲದೆ ಇರೋ ಥರ ಕೆಲಸ ಮಾಡಿದ್ದೀವಿ. ನಮ್ಗಳ ಸ್ಟ್ರಗಲ್ ಎಷ್ಟಿದೆ, ಎಷ್ಟು ಎಫರ್ಟ್ ಹಾಕಿದ್ದೀವಿ, ಬಟ್ ರೇಟ್ ಎಲ್ಲ ತುಂಬಾ ಕಡಿಮೆ ಆಯಿತು. ಫೈನಲಿ ರೈತರೆಲ್ಲ ಹೀಗೆ ಅನ್ನೋ ಥರ ಫೀಲ್ ಆಗೋಯ್ತು ನಮಗೂ. ಮೇ ಬಿ ಎಲ್ಲ ರೈತರು ಹಿಂಗೆ ಅನಿಸುತ್ತೆ. ಟೊಮೊಟೊ ಹಾಕ್ತೀವಿ, ಟೊಮೊಟೊಗೆ ರೇಟ್ ಸಿಗೋಲ್ಲ. ಈಗ ನೋಡಿ ದಾಳಿಂಬೆ ಹಾಕಿದ್ದೀವಿ, ದಾಳಿಂಬೆಗೆ ರೇಟ್ ಇಲ್ಲ. ಫೈನಲಿ ತುಂಬ ಬೇಜಾರಾದ್ರೂ ಸಿಗೋಷ್ಟು ಸಿಗಲಿ ಅಲ್ವಾ ಅಂದ್ಕೊಂಡು ಖುಷಿಯಾಗಿಯೇ ಅವತ್ತು ಕಟ್ಟೆಲ್ಲ ಮಾಡಿಸಿದ್ವಿ. ನೋಡಿ ಎಲ್ಲ 2 ಫ್ಲ್ಯಾಟ್ ಮಾಡಿದ್ವಿ. ಸೊ ಒಂದು ಫ್ಲ್ಯಾಟಿಂದ ತೊಗೊಂಬಂದು ರಾಶಿ ಮಾಡಿ ಊಟ ಮಾಡಿಕೊಂಡು ಮತ್ತೊಂದು ಫ್ಲ್ಯಾಟ್ಗೆ ಎಲ್ಲ ರೆಡಿ ಆಗ್ತಿದ್ರು. ಮೊಸರು ಬಜ್ಜಿ, ಪಲಾವು, ಬೋಂಡ ಥರದ್ದೆಲ್ಲ ಐಟಮ್ಸ್ನು ತರಿಸಿದ್ವಿ ಅವ್ರಿಗೋಸ್ಕರ. ಅವ್ರು ಬಂದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಇವ್ರು ಕೊಯ್ದಾಕರ್ ಆಗ್ತಾನೆ ಇರ್ತಾರೆ, ಇನ್ನು ಪ್ಯಾಕಿಂಗ್ ನಡೀತಾನೆ ಇರುತ್ತೆ. ಆಮೇಲೆ ಅವರೆಲ್ಲ ಫುಲ್ಲು ವೆಯ್ಟ್ ಚೆಕ್ ಮಾಡಿನೇ ಮೇ ಬಿ 22 kgದು ಒಂದೊಂದು ಪ್ಯಾಕೇಜ್ ಅಂತ ಫುಲ್ ಪ್ಯಾಕ್ ಆಯಿತು. ಥರ ಫುಲ್ ಪ್ಯಾಕ್ ಮಾಡಿ, ನಮ್ಮದು ಮಳೆ ಬಂದಿದ್ದರಿಂದ ನಾವು ಲೋಡ್ನ ಟ್ಯಾಕ್ಟ್ರಿ ತೊಗೊಂಬಂದು ಲೋಡ್ ಮಾಡಿಸಿ ನಾವು ಊರಿಂದ ಹೊರಗಡೆ ಲೋಡ್ ಕೊಟ್ವಿ. ಅವ್ರು ಮತ್ತೆ ಅದನ್ನು ಅನ್ಲೋಡ್ ಮಾಡಿಕೊಂಡ್ರು. ಅದನ್ನು ತೆಗಿತಾರೆ, ಸ್ವಲ್ಪ ಕಲ್ಲರು ಅದು ಯಾವ ಥರ ಸ್ವಲ್ಪ ಡ್ಯಾಮೇಜ್ ಎಲ್ಲ ಇದ್ದಿದ್ದನ್ನೆಲ್ಲ ತೆಗೆದು ಹೊಸ ಪ್ಯಾಕಿಂಗ್ನ ಮಾಡ್ಕೊತಾರೆ. ಆಲ್ರೆಡಿ ನಮ್ಮನೇಲಾಗಲೇ ಕ್ಯಾಲ್ಕುಲೇಷನ್ ಸ್ಟಾರ್ಟ್ ಆಗ್ತಾಯಿತ್ತು, ಎಷ್ಟು ಕ್ವಿಂಟಲ್ ಆಯಿತು, ಎಷ್ಟಾಯಿತು ಅಂತ. ಲಾರಿ ಬಂದು ವಾಪಸ್ ಕಳಿಸಿದ್ವಿ.